ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಗಂಜಿ ಮಾಡ್ತಿದ್ದೀನಿ. ಅಂದರೆ ಫರ್ಮೆಂಟೆಡ್ ರೈಸ್. ಇದು ರಾತ್ರಿ ಅನ್ನ ಇರುತ್ತಲ್ಲ, ಅದನ್ನ ಈ ರೀತಿ ಒಂದು ಸ್ವಲ್ಪ ನೀರು ಹಾಕಿ ಬಿಡಬೇಕು. ಅಂದರೆ ಒಂದು ರಾತ್ರಿ ನೆನೆದ್ಮೇಲೆ ಅದು ಇದರಲ್ಲೊಂದು ಒಳ್ಳೆ ಬ್ಯಾಕ್ಟೀರಿಯಾ ಫಾರ್ಮ್ ಆಗುತ್ತೆ. ಅದು ತುಂಬ ದೇಹಕ್ಕೆ ಒಳ್ಳೆಯದು. ಅದಕ್ಕೆ ನಾವು ಗಂಜಿ ಅಂತ ಅಂತೀವಿ. ಅದಕ್ಕೆ ನಾನು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲದನ್ನು ಸಹ ಸೇರಿಸ್ಕೊಂಡು, ಇದೇ ನಮಗೆ ತಿಂಡಿ, ಇವತ್ತಿನ ತಿಂಡಿ ಇದೇನೆ. ನೀವು ಅವಾಗವಾಗ ಈ ಥರ ಮಾಡ್ಕೊಂಡು ತಿಂತೀರಿ, ತುಂಬಾನೇ ಒಳ್ಳೆಯದು. ಆ್ಯಂಡ್ ಮೊಸರು ಇದೆಲ್ಲ ಸೇರಿಸಿ ಕಲಿಸ್ಕೋಬೇಕು ಅಷ್ಟೇ. ತುಂಬ ರುಚಿಕರವಾದಂಥ ಪ್ರೋಬಯೋಟಿಕ್ ಅಂಶ ಇರುತ್ತೆ ಇದರಲ್ಲಿ ಜಾಸ್ತಿ. ಇದು ದೇಹಕ್ಕೆ ತಂಪು ಸಹ, ಮತ್ತೆ ಡಯಟ್ ಮಾಡೋರಿಗೆ ತುಂಬಾನೇ ಒಳ್ಳೇದಿದು, ವೆಯ್ಟ್ ಲಾಸ್ನವ್ರಿಗೂ. ನಾನು ಇದಕ್ಕೆ ಸ್ವಲ್ಪ ದ್ರಾಕ್ಷಿ ಸೇರಿಸ್ಕೊತೀನಿ. ಇದು ನಿಮ್ಮ ಆಪ್ಷನಲ್ಲು, ಬೇಕಾದ್ರೆ ಸೇರಿಸ್ಕೊಳ್ಳಿ. ನೋಡಿ, ಮಡಕೆಯಲ್ಲಿ ಹಾಕಬೇಕು ಅನ್ನನ, ಅವಾಗ ಇನ್ನೂ ತುಂಬ ಒಳ್ಳೆಯದು. ಅದರ ಅಂಶ ಇನ್ನೂ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನೋಡಿ, ಆಯಿತು. ಇದಕ್ಕೆ ನಾನು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ, ಸಾಸಿವೆ, ಕರಿಬೇವಿನ ಸೊಪ್ಪು 3 ಸರ್ತಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದೆಲ್ಲ ಕೈಯಲ್ಲಿ ಕಲಿಸಿದ್ರೆ ತುಂಬ ಒಳ್ಳೆಯದು, ಸ್ಪೂನ್ನಲ್ಲಿ ಕಲಿಸೋದಕ್ಕಿನ್ನ. ಇದು ಸಹ ಆಯಿತು. ಇದು ನಾನು ಇವತ್ತಿನ ಬ್ರೇಕ್ಫಾಸ್ಟ್ಗೆ ಇದೇ ತಗೊಳ್ತಿರೋದು. ನೋಡಿ, ರುಚಿಯಾದಂಥ ತುಂಬ ರುಚಿನೂ ಇರುತ್ತೆ. ನೀವು ಈ ಥರ ಒಮ್ಮೆ ಮಾಡ್ಕೊತೀರಿ ಅವಾಗವಾಗ. ಹೆಲ್ತ್ಗೆ ಒಳ್ಳೆಯದು, ಬಾಡಿಗೆ ದೇಹನ ತಂಪು ಸಹ ಮಾಡುತ್ತೆ ಈ ಬೇಸಿಗೆಯಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.